ಜನರ ಸಮಸ್ಯೆಗೆ ಸ್ಪಂದಿಸಲಿ ಅಂತ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಲ್ವಾ. ಇಲ್ಲಿ ಜನಪ್ರತಿನಿಧಿ ಜೈಲು ಸೇರಿದ್ರೆ ಇತ್ತ ಮತ ಹಾಕಿದಂತ ಜನ ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ಅದು ಎಲ್ಲಿ ಮತ್ತು ಅಲ್ಲಿ ಏನಾಗಿದೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಚಿತ್ರದುರ್ಗದ ಶಾಸಕ ಜೈಲು ಪಾಲು, ಕೇಳುವವರಿಲ್ಲ ಸಾರ್ವಜನಿಕರ ಗೋಳು. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆ ಗಲಾಟೆ ಮಾಡುತ್ತಿರುವ ಜನರು, ಟ್ರಾಫಿಕ್ನಲ್ಲಿ ಸಿಲುಕಿ ಹಿಡಿಶಾಪ ಹಾಕ್ತಿರುವಂತಹ ಪ್ರಯಾಣಿಕರು, ಇದರ ಮಧ್ಯೆ ಸಣ್ಣ ಗೂಡಿನಲ್ಲಿ ವಾಸ ಮಾಡುತ್ತಿರುವಂತಹ ಜನರು. ಚಿತ್ರದುರ್ಗ ನಗರಸಭೆ ವ್ಯಾಪ್ತಿಯ ಕವಾಡಿಗರ ಹಟ್ಟಿಯಲ್ಲಿ ಈ ದೃಶ್ಯ ಕಂಡುಬಂತು. ಕಳೆದ 3 ವರ್ಷಗಳ ಹಿಂದೆ ಕಲುಷಿತ ನೀರು ಕುಡಿದು 6 ಜನ ಪ್ರಾಣವನ್ನ ಬಿಟ್ಟಿದ್ರು. ಆಗ ನಗರಸಭೆ ಜಿಲ್ಲಾಡಳಿತ ಇಲ್ಲಿ ರಸ್ತೆ ಬದಿ ಕುಟುಂಬಗಳಿಗೆ ನಿವೇಶನ ಕೊಡುವುದಾಗಿ ಭರವಸೆ ನೀಡಿತು. ಈಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾಗಿದ್ದು ರಸ್ತೆ ಬದಿಯ 40ಕ್ಕೂ ಮನೆಗಳು ತೆರವು ಮಾಡಬೇಕಾಗಿದೆ. ಹೈವೇ ಪ್ರಾಧಿಕಾರದಿಂದ ವಾರಸುದಾರರ ಖಾತೆಗೆ ಪರಿಹಾರವೇನು ಬಂದಿದೆ, ಆದರೆ ಆ ಹಣ ಯಾವುದಕ್ಕೂ ಸಾಕಾಗಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗ ಒಂದು 10 ವರ್ಷಕ್ಕಿಂತ ಬರೀ ಇದೇ ರಗಳೆ, ಮನೆಯನ್ನು ತೋರ್ಸಂಗಿಲ್ಲ, ಜಾಗನೂ ಕೊಡಂಗಿಲ್ಲ. ಸ್ವಲ್ಪ ದುಡ್ಡು ಹಾಕಿದ್ದಾರೆ, ಖಾಲಿ ಮಾಡ್ರಿ ಎಲ್ಲಿ ಹೋಗ್ಬೇಕು ಬಡವರಲ್ಲ. ನಗರಸಭೆ MLA ಬರ್ಬೇಕು, ಅವ್ರು ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಮಾಡೋಕ್ಕಾಗೋದು, ಎಷ್ಟು ಜನ ಬಂದ್ರು ಅಷ್ಟೇ, ಎಷ್ಟು ಸಲ ಬಂದ್ರು ಅಷ್ಟೇ ಅಂತ ಕಮಿಷನ್ ಹೇಳ್ತಾರೆ. ಕಳೆದ 2-3 ತಿಂಗಳಿನಿಂದ ಮನೆ ಖಾಲಿ ಮಾಡಿ ಅಂತ ಪ್ರಾಧಿಕಾರ ಅಧಿಕಾರಿಗಳು ಒತ್ತಡ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ. ಚಿತ್ರದುರ್ಗ ಸಿಟಿಯಲ್ಲಿ ಮಾದಿಗ ಸಮುದಾಯ ಅಂದ್ರೆ ಮನೆಯ ಬಾಡಿಗೆ ಕೂಡ ಸಿಗಲ್ವಂತೆ. ಕನಿಷ್ಠ ಪಕ್ಷ ನಗರಸಭೆಯವರು ಕೂಡ ಒಂದು ಕಡೆ ಜಾಗವನ್ನು ತೋರಿಸಿ ಹಕ್ಕುಪತ್ರ ಕೊಟ್ಟರೆ ಅಲ್ಲಿ ಗುಡಿಸಲು ಹಾಕೊಳ್ತೀವಿ ಅಂತ ಜನರು ಹೇಳ್ತಿದ್ದಾರೆ. ನಮ್ಮದು 2 ಮನೆ ಸೈಟ್ಗೆ ಬರೀ 20 ಲಕ್ಷ ಹಾಕಿದ್ರೆ ಹಾಕತ್ತೆ, ಮನೆ ಬರ್ತತೆ, ಜಾಗ ಸಿಡ್ತತ್ತೆ. ಸೈಟು ಇಲ್ಲಿ 25 ಲಕ್ಷ ರೂಪಾಯಿ ಒಂದು ಸೈಟು, 30-40. ನೀನು ಕೊಟ್ಟಿರೋದು ಎಷ್ಟು? 22 ಕೊಟ್ಟಿ. ನಾನು ಹೆಂಗೆ ಜೀವನ ಮಾಡ್ಬೇಕು, ಮನೆ ಹೆಂಗೆ ಕಟ್ಕೋಬೇಕು, ಜಾಗ ಹೆಂಗೆ ತಗೋಬೇಕು, ನಮಗೆ ಪರಿಹಾರ ಇನ್ನೂ ಸಾಲದು. ಇನ್ನೊಂದೆಡೆ ಚಿತ್ರದುರ್ಗ ಶಾಸಕ KC ವೀರೇಂದ್ರ ಪಪ್ಪಿ ಇಡಿ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಶಾಸಕರು ಇದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನೊಂದವರು ಹೇಳ್ತಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರ ಪಪ್ಪಣ್ಣವರು ಬಂದಿಲ್ಲ. ಪಪ್ಪಣ್ಣವ್ರು ಇದ್ರಿಷ್ಟದು ಯಾವಲ್ಲ ಸೈಟ್ ಆಗ್ಬಿಡೋವು, ದಯವಿಟ್ಟು ಅವರು ಹೇಳಿದರು ನಮಗೆ ಯಾವುದೇ ಕಾರಣಕ್ಕೂ ಸೈಟ್ ಕೊಡೋವರೆಗೂ ಹೊಡೆಯಂಗಿಲ್ಲ, ಖಾಲಿ ಮಾಡಬೇಡ್ರಿ ಅಂತ ಹೇಳಿದರು. ಅದಕ್ಕೆ ನಾವು ದಯವಿಟ್ಟು ಸರ್ ನಾವು ಅವ್ರಿಗೆ ನಮ್ಮ ಜನಗಳಿಗೆ ಸೈಟ್ ಕೊಡೋವರೆಗೂ ನಾವು ಯಾವುದೇ ರೀತಿ ನಾವು ಖಾಲಿ ಮಾಡಲ್ಲ. ಇಲ್ಲ ಅಂದರೆ ದೌರ್ಜನ್ಯ ದಬ್ಬಳಿಕೆಯನ್ನು ಉಗ್ರವಾದ ಹೋರಾಟ ಮಾಡ್ತೀವಿ, ಬೀದಿಗಳು ಹೋರಾಟ ಮಾಡ್ತೀವಿ, ರಸ್ತೆ ತಡೆ ಮಾಡ್ತೀವಿ ಸರ್. ನಗರಸಭೆ ಜಿಲ್ಲಾಡಳಿತದ ಅಧಿಕಾರಿಗಳು ನೊಂದವರ ನೆರವಿಗೆ ಬರ್ತಾ ಇಲ್ಲ. ಅತ್ತ ಮತ ಹಾಕಿ ಗೆಲ್ಲಿಸಿದ ಶಾಸಕರು ಕೂಡ ಕೈಗೆ ಸಿಗ್ತಾ ಇಲ್ಲ. ಅತ್ತ ಶಾಸಕರದ್ದು ಸೆರೆವಾಸವಾಗಿದ್ರೆ ಇತ್ತ ಸಾರ್ವಜನಿಕರ ಬದುಕು ವನವಾಸವೇ ಆಗಿಬಿಟ್ಟಿದೆ. ವೀರೇಶ್ ಬಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಜನರ ಸಮಸ್ಯೆಗೆ ಸ್ಪಂದಿಸಲಿ ಅಂತ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಲ್ವಾ. ಇಲ್ಲಿ ಜನಪ್ರತಿನಿಧಿ ಜೈಲು ಸೇರಿದ್ರೆ ಇತ್ತ ಮತ ಹಾಕಿದಂತ ಜನ ಸಂಕಷ್ಟಕ್ಕೆ ಸಿಲುಕುವಂತ ಪರಿಸ್ಥಿತಿ ಅದು ಎಲ್ಲಿ ಮತ್ತು ಅಲ್ಲಿ ಏನಾಗಿದೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಚಿತ್ರದುರ್ಗದ ಶಾಸಕ ಜೈಲು ಪಾಲು, ಕೇಳುವವರಿಲ್ಲ ಸಾರ್ವಜನಿಕರ ಗೋಳು. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆ ಗಲಾಟೆ ಮಾಡುತ್ತಿರುವ ಜನರು, ಟ್ರಾಫಿಕ್ನಲ್ಲಿ ಸಿಲುಕಿ ಹಿಡಿಶಾಪ ಹಾಕ್ತಿರುವಂತಹ ಪ್ರಯಾಣಿಕರು, ಇದರ ಮಧ್ಯೆ ಸಣ್ಣ ಗೂಡಿನಲ್ಲಿ ವಾಸ ಮಾಡುತ್ತಿರುವಂತಹ ಜನರು. ಚಿತ್ರದುರ್ಗ ನಗರಸಭೆ ವ್ಯಾಪ್ತಿಯ ಕವಾಡಿಗರ ಹಟ್ಟಿಯಲ್ಲಿ ಈ ದೃಶ್ಯ ಕಂಡುಬಂತು. ಕಳೆದ 3 ವರ್ಷಗಳ ಹಿಂದೆ ಕಲುಷಿತ ನೀರು ಕುಡಿದು 6 ಜನ ಪ್ರಾಣವನ್ನ ಬಿಟ್ಟಿದ್ರು. ಆಗ ನಗರಸಭೆ ಜಿಲ್ಲಾಡಳಿತ ಇಲ್ಲಿ ರಸ್ತೆ ಬದಿ ಕುಟುಂಬಗಳಿಗೆ ನಿವೇಶನ ಕೊಡುವುದಾಗಿ ಭರವಸೆ ನೀಡಿತು. ಈಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾಗಿದ್ದು ರಸ್ತೆ ಬದಿಯ 40ಕ್ಕೂ ಮನೆಗಳು ತೆರವು ಮಾಡಬೇಕಾಗಿದೆ. ಹೈವೇ ಪ್ರಾಧಿಕಾರದಿಂದ ವಾರಸುದಾರರ ಖಾತೆಗೆ ಪರಿಹಾರವೇನು ಬಂದಿದೆ, ಆದರೆ ಆ ಹಣ ಯಾವುದಕ್ಕೂ ಸಾಕಾಗಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗ ಒಂದು 10 ವರ್ಷಕ್ಕಿಂತ ಬರೀ ಇದೇ ರಗಳೆ, ಮನೆಯನ್ನು ತೋರ್ಸಂಗಿಲ್ಲ, ಜಾಗನೂ ಕೊಡಂಗಿಲ್ಲ. ಸ್ವಲ್ಪ ದುಡ್ಡು ಹಾಕಿದ್ದಾರೆ, ಖಾಲಿ ಮಾಡ್ರಿ ಎಲ್ಲಿ ಹೋಗ್ಬೇಕು ಬಡವರಲ್ಲ. ನಗರಸಭೆ MLA ಬರ್ಬೇಕು, ಅವ್ರು ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಮಾಡೋಕ್ಕಾಗೋದು, ಎಷ್ಟು ಜನ ಬಂದ್ರು ಅಷ್ಟೇ, ಎಷ್ಟು ಸಲ ಬಂದ್ರು ಅಷ್ಟೇ ಅಂತ ಕಮಿಷನ್ ಹೇಳ್ತಾರೆ. ಕಳೆದ 2-3 ತಿಂಗಳಿನಿಂದ ಮನೆ ಖಾಲಿ ಮಾಡಿ ಅಂತ ಪ್ರಾಧಿಕಾರ ಅಧಿಕಾರಿಗಳು ಒತ್ತಡ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ. ಚಿತ್ರದುರ್ಗ ಸಿಟಿಯಲ್ಲಿ ಮಾದಿಗ ಸಮುದಾಯ ಅಂದ್ರೆ ಮನೆಯ ಬಾಡಿಗೆ ಕೂಡ ಸಿಗಲ್ವಂತೆ. ಕನಿಷ್ಠ ಪಕ್ಷ ನಗರಸಭೆಯವರು ಕೂಡ ಒಂದು ಕಡೆ ಜಾಗವನ್ನು ತೋರಿಸಿ ಹಕ್ಕುಪತ್ರ ಕೊಟ್ಟರೆ ಅಲ್ಲಿ ಗುಡಿಸಲು ಹಾಕೊಳ್ತೀವಿ ಅಂತ ಜನರು ಹೇಳ್ತಿದ್ದಾರೆ.
ನಮ್ಮದು 2 ಮನೆ ಸೈಟ್ಗೆ ಬರೀ 20 ಲಕ್ಷ ಹಾಕಿದ್ರೆ ಹಾಕತ್ತೆ, ಮನೆ ಬರ್ತತೆ, ಜಾಗ ಸಿಡ್ತತ್ತೆ. ಸೈಟು ಇಲ್ಲಿ 25 ಲಕ್ಷ ರೂಪಾಯಿ ಒಂದು ಸೈಟು, 30-40. ನೀನು ಕೊಟ್ಟಿರೋದು ಎಷ್ಟು? 22 ಕೊಟ್ಟಿ. ನಾನು ಹೆಂಗೆ ಜೀವನ ಮಾಡ್ಬೇಕು, ಮನೆ ಹೆಂಗೆ ಕಟ್ಕೋಬೇಕು, ಜಾಗ ಹೆಂಗೆ ತಗೋಬೇಕು, ನಮಗೆ ಪರಿಹಾರ ಇನ್ನೂ ಸಾಲದು. ಇನ್ನೊಂದೆಡೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಇಡಿ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಶಾಸಕರು ಇದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನೊಂದವರು ಹೇಳ್ತಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರ ಪಪ್ಪಣ್ಣವರು ಬಂದಿಲ್ಲ. ಪಪ್ಪಣ್ಣವ್ರು ಇದ್ದಿಷ್ಟೊತ್ತು ಯಾವೆಲ್ಲ ಸೈಟ್ ಆಗ್ಬಿಡವು, ದಯವಿಟ್ಟು ಅವರೂ ಹೇಳಿದರು ನಮಗೆ ಯಾವುದೇ ಕಾರಣಕ್ಕೂ ಸೈಟ್ ಕೊಡೋವರೆಗೂ ಹೊಡೆಯಂಗಿಲ್ಲ, ಖಾಲಿ ಮಾಡಬೇಡ್ರಿ ಅಂತ ಹೇಳಿದರು. ಅದಕ್ಕೆ ನಾವು ದಯವಿಟ್ಟು ಸರ್ ನಾವು ಅವ್ರಿಗೆ ನಮ್ಮ ಜನಗಳಿಗೆ ಸೈಟ್ ಕೊಡೋವರೆಗೂ ನಾವು ಯಾವುದೇ ರೀತಿ ನಾವು ಖಾಲಿ ಮಾಡಲ್ಲ. ಇಲ್ಲ ಅಂದರೆ ದೌರ್ಜನ್ಯ ದಬ್ಬಳಿಕೆಯನ್ನು ಉಗ್ರವಾದ ಹೋರಾಟ ಮಾಡ್ತೀವಿ, ಬೀದಿಗಳು ಹೋರಾಟ ಮಾಡ್ತೀವಿ, ರಸ್ತೆ ತಡೆ ಮಾಡ್ತೀವಿ ಸರ್. ನಗರಸಭೆ ಜಿಲ್ಲಾಡಳಿತದ ಅಧಿಕಾರಿಗಳು ನೊಂದವರ ನೆರವಿಗೆ ಬರ್ತಾ ಇಲ್ಲ. ಅತ್ತ ಮತ ಹಾಕಿ ಗೆಲ್ಲಿಸಿದ ಶಾಸಕರು ಕೂಡ ಕೈಗೆ ಸಿಗ್ತಾ ಇಲ್ಲ. ಅತ್ತ ಶಾಸಕರದ್ದು ಸೆರೆವಾಸವಾಗಿದ್ರೆ ಇತ್ತ ಸಾರ್ವಜನಿಕರ ಬದುಕು ವನವಾಸವೇ ಆಗಿಬಿಟ್ಟಿದೆ. ವೀರೇಶ್ ಬಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಜನರ ಸಮಸ್ಯೆಗೆ ಸ್ಪಂದಿಸಲಿ ಅಂತ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಲ್ವಾ. ಇಲ್ಲಿ ಜನಪ್ರತಿನಿಧಿ ಜೈಲು ಸೇರಿದ್ರೆ ಇತ್ತ ಮತ ಹಾಕಿದಂಥ ಜನ ಸಂಕಷ್ಟಕ್ಕೆ ಸಿಲುಕುವಂಥ ಪರಿಸ್ಥಿತಿ ಅದು ಎಲ್ಲಿ ಮತ್ತು ಅಲ್ಲಿ ಏನಾಗಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಚಿತ್ರದುರ್ಗದ ಶಾಸಕ ಜೈಲು ಪಾಲು, ಕೇಳುವವರಿಲ್ಲ ಸಾರ್ವಜನಿಕರ ಗೋಳು. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳ ಜೊತೆ ಗಲಾಟೆ ಮಾಡುತ್ತಿರುವ ಜನರು, ಟ್ರಾಫಿಕ್ನಲ್ಲಿ ಸಿಲುಕಿ ಹಿಡಿಶಾಪ ಹಾಕ್ತಿರುವಂತಹ ಪ್ರಯಾಣಿಕರು, ಇದರ ಮಧ್ಯೆ ಸಣ್ಣ ಗೂಡಿನಲ್ಲಿ ವಾಸ ಮಾಡುತ್ತಿರುವಂತಹ ಜನರು. ಚಿತ್ರದುರ್ಗ ನಗರಸಭೆ ವ್ಯಾಪ್ತಿಯ ಕವಾಡಿಗರ ಹಟ್ಟಿಯಲ್ಲಿ ಈ ದೃಶ್ಯ ಕಂಡುಬಂತು. ಕಳೆದ 3 ವರ್ಷಗಳ ಹಿಂದೆ ಕಲುಷಿತ ನೀರು ಕುಡಿದು 6 ಜನ ಪ್ರಾಣವನ್ನ ಬಿಟ್ಟಿದ್ರು. ಆಗ ನಗರಸಭೆ ಜಿಲ್ಲಾಡಳಿತ ಇಲ್ಲಿ ರಸ್ತೆ ಬದಿ ಕುಟುಂಬಗಳಿಗೆ ನಿವೇಶನ ಕೊಡುವುದಾಗಿ ಭರವಸೆ ನೀಡಿತ್ತು. ಈಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆರಂಭವಾಗಿದ್ದು ರಸ್ತೆ ಬದಿಯ 40ಕ್ಕೂ ಮನೆಗಳು ತೆರವು ಮಾಡಬೇಕಾಗಿದೆ. ಹೈವೇ ಪ್ರಾಧಿಕಾರದಿಂದ ವಾರಸುದಾರರ ಖಾತೆಗೆ ಪರಿಹಾರವೇನು ಬಂದಿದೆ, ಆದರೆ ಆ ಹಣ ಯಾವುದಕ್ಕೂ ಸಾಕಾಗಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಈಗ ಒಂದು 10 ವರ್ಷಕ್ಕಿಂತ ಬರೀ ಇದೇ ರಗಳೆ, ಮನೆಯನ್ನು ತೋರ್ಸಂಗಿಲ್ಲ, ಜಾಗನೂ ಕೊಡಂಗಿಲ್ಲ. ಸ್ವಲ್ಪ ದುಡ್ಡು ಹಾಕಿದ್ದಾರೆ, ಖಾಲಿ ಮಾಡ್ರಿ ಎಲ್ಲಿ ಹೋಗ್ಬೇಕು ಬಡವರೆಲ್ಲ. ನಾವು ಕೇಳ್ತೀವಿ ನಗರಸಭೆ ಹೋದ್ರೆ MLA ಬರ್ಬೇಕು, ಅವ್ರು ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾವು ಅಷ್ಟೇ ಮಾಡೋಕ್ಕಾಗೋದು, ಎಷ್ಟು ಜನ ಬಂದ್ರು ಅಷ್ಟೇ, ಎಷ್ಟು ಸಲ ಬಂದ್ರು ಅಷ್ಟೇ ಅಂತ ಕಮಿಷನ್ ಹೇಳ್ತಾರೆ. ಕಳೆದ 2-3 ತಿಂಗಳಿನಿಂದ ಮನೆ ಖಾಲಿ ಮಾಡಿ ಅಂತ ಪ್ರಾಧಿಕಾರ ಅಧಿಕಾರಿಗಳು ಒತ್ತಡ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ. ಚಿತ್ರದುರ್ಗ ಸಿಟಿಯಲ್ಲಿ ಮಾದಿಗ ಸಮುದಾಯ ಅಂದ್ರೆ ಮನೆಯ ಬಾಡಿಗೆ ಕೂಡ ಸಿಗಲ್ವಂತೆ. ಕನಿಷ್ಠ ಪಕ್ಷ ನಗರಸಭೆಯವರು ಕೂಡ ಒಂದು ಕಡೆ ಜಾಗವನ್ನು ತೋರಿಸಿ ಹಕ್ಕುಪತ್ರ ಕೊಟ್ಟರೆ ಅಲ್ಲಿ ಗುಡಿಸಲು ಹಾಕೊಳ್ತೀವಿ ಅಂತ ಜನರು ಹೇಳ್ತಿದ್ದಾರೆ. ನಮ್ಮದು 2 ಮನೆ ಸೈಟ್ಗೆ ಬರೀ 20 ಲಕ್ಷ ಹಾಕಿದ್ರೆ ಹಾಕತ್ತೆ, ಮನೆ ಬರ್ತತೆ, ಜಾಗ ಸಿಡ್ತತ್ತೆ. ಸೈಟು ಇಲ್ಲಿ 25 ಲಕ್ಷ ರೂಪಾಯಿ ಒಂದು ಸೈಟು, 30-40. ನೀನು ಕೊಟ್ಟಿರೋದು ಎಷ್ಟು? 22 ಕೊಟ್ಟಿ. ನಾನು ಹೆಂಗೆ ಜೀವನ ಮಾಡ್ಬೇಕು, ಮನೆ ಹೆಂಗೆ ಕಟ್ಕೋಬೇಕು, ಜಾಗ ಹೆಂಗೆ ತಗೋಬೇಕು, ನಮಗೆ ಪರಿಹಾರ ಇನ್ನೂ ಸಾಲದು. ಇನ್ನೊಂದೆಡೆ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಇಡಿ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಶಾಸಕರು ಇದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ನೊಂದವರು ಹೇಳ್ತಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರ ಪಪ್ಪಣ್ಣವರು ಬಂದಿಲ್ಲ. ಪಪ್ಪಣ್ಣವ್ರು ಇದ್ದಿಷ್ಟೊತ್ತು ಯಾವೆಲ್ಲ ಸೈಟ್ ಆಗ್ಬಿಡವು, ದಯವಿಟ್ಟು ಅವರೂ ಹೇಳಿದರು ನಮಗೆ ಯಾವುದೇ ಕಾರಣಕ್ಕೂ ಸೈಟ್ ಕೊಡೋವರೆಗೂ